ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಇವಾಗ ಧಾರವಾಡದ ಮೂಲದವರು ಬಂದಿದ್ದಾರೆ. ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಮತ್ತೆ ಇಲ್ಲಿಗೂ ಕೂಡ ಬಂದಿರುವಂಥದ್ದು. ಮಂಜುನಾಥ್ ಇದ್ದಾರೆ ನಮ್ಮ ಜೊತೆ ಮಾತಾಡೋಣ. ಮಂಜುನಾಥ್ ಅವರೇ, ಧಾರವಾಡದವರು ಈಗ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದಿದ್ದಾರೆ, ಏನು ವಿಚಾರ ಸರ್? ನಾನು ನಮ್ಮ ಜೈನ ಸಮಾಜಕ್ಕೆ ಗಿರೀಶ್ ಮಟ್ಟಿನವರವರು ಅವಹೇಳನಕಾರಿ ಹೇಳಿಕೆಯನ್ನು ಯೂಟ್ಯೂಬ್ ಚಾನಲಲ್ಲಿ ಹೇಳಿಕೆ ಕೊಟ್ಟಿದ್ದರು. ಏನಂದರೆ ಜೈನ ರಾಜರು ಕ್ರೂರಿಗಳು, ಮತಾಂಧರಿಗಳು ಮತ್ತು ನಮ್ಮ ಜೈನ ಬಾಹುಬಲಿ ಮೂರ್ತಿನ, ಏಕಶಿಲಾ ಮೂರ್ತಿಯನ್ನು ನಾವು ಇವತ್ತು ಪೂಜಿಸ್ತೇವೆ. ಆ ಮೂರ್ತಿನ ಕೆತ್ತಿದಂಥ ಕೆತ್ತನೆಕಾರರ ಕೈಗಳನ್ನು ಶಿಲ್ಪಿಗಳನ್ನು ಕೈಯನ್ನು ಕಟ್ ಮಾಡಿದರು ರಾಜರು. ಅಂಥ ಕ್ರೂರಿಗಳು ರಾಜರು ಅಂತ ಹೇಳಿದರು. ಬಟ್ ನಮ್ಮ ಇತಿಹಾಸ ಹೇಳ್ತೈತಿ, ಆ ಏನು ಶಿಲ್ಪಿಗಳನ್ನು ಕಟ್ಟು ಮಾಡಿದ್ದು ಒಂದು ದಿನಕ್ಕೆ ಎಷ್ಟು ಕಟ್ಟು ಮಾಡ್ತಿದ್ರಲ್ಲ ಕಲ್ಲನ್ನು, ಅಷ್ಟೇ ತೂಕದಲ್ಲಿ ಬಂಗಾರವನ್ನು ಕೊಡುವಂಥ ಧರ್ಮ ರಾಜರು ನಮ್ಮ ರಾಜರು. ಇವರು ಅದನ್ನು ಚುರುಚಿ ಬೇರೆ ಥರ ಹೇಳಿಕೆ ಕೊಡ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಇನ್ನೊಂದು ಮಾಹಿತಿ ಹೇಳಿಕೆ ಹೋಗ್ತಾ ಇದ್ದಾರೆ. ಏನು ಹಿಂದಿನ ಕಾಲದಲ್ಲಿ ರಾಜರು ಮದುವೆ ಆದ ಹೊಸಬರು ಅವರು ರಾಜರು ಫಸ್ಟ್ ನೈಟ್ ಅವ್ರ ಮನೆಗೆ ಕಳಿಸ್ಕೊಡ್ಬೇಕಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ರಾಜರಂದರೆ ಕ್ರೂರಿಗಳು ಅನ್ನುವಂಥ ವ್ಯವಸ್ಥೆಯನ್ನು ಅವರು ಇವತ್ತು ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಿದ್ದಾರೆ. ನಮ್ಮ ಧರ್ಮ ಅಂಥದ್ದಲ್ಲ, ನಮ್ಮದು ಬೇರೆಯವರಿಗೆ ಯಾವುದೇ ರೀತಿ ಹಿಂಸೆ ಮಾಡುವಂಥ ಧರ್ಮ ಅಲ್ಲ, ಅಹಿಂಸಾ ಪರಮೋ ಧರ್ಮ ನಮ್ಮದು. ಹೀಗಾಗಿ ಅವರ ಹೇಳಿಕೆಯನ್ನು ಖಂಡಿಸಿ ಇವತ್ತು ನಾನು ಧಾರವಾಡ ಗ್ರಾಮೀಣ ಸ್ಟೇಷನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದೆ. ಅವ್ರ ಮೇಲೆ FIR ಅನ್ನು ದಾಖಲೆ ಮಾಡಿಸಿದ್ದೆ. ಅದು ಇಲ್ಲಿ ಬೆಳ್ತಂಗಡಿಯಲ್ಲಿ ಅವರು ಹೇಳಿಕೆ ಕೊಟ್ಟಿರೋ ಕಾರಣ ಆ FIR ಇಲ್ಲಿ ಇವತ್ತು ವರ್ಗಾವಣೆ ಆಗಿದ್ದು. ಹೀಗಾಗಿ ಅವರು ನಿಮ್ಮಲ್ಲಿ ಏನು ಸಾಕ್ಷಿ ಇದೆ ಅದನ್ನು ತೆಗೆದುಕೊಂಡು ಬನ್ನಿ ಅಂತ ನಮಗೆ ಈ ಬೆಳ್ತಂಗಡಿ ಪೊಲೀಸ್ ಸ್ಟೇಷನಿಂದ ನಮಗೆ ಫೋನ್ ಬಂದಿತ್ತು. ಇವತ್ತು ನಾನು ಅದನ್ನು ಪೆನ್ಡ್ರೈವಲ್ಲಿ ಸ್ಟೋರೇಜ್ ಮಾಡ್ಕೊಂಬಂದು ಅವರಿಗೆ ಇವತ್ತು ದಾಖಲೆಯನ್ನು ಕೊಟ್ಟಿದ್ದೀನಿ. ಸೊ ನೀವು ಜೈನ ಸಮಾಜವನ್ನು ಪ್ರತಿನಿಧಿಸ್ತಾ ಬಂದಿದ್ದೀರಾ, ಹೇಗೆ? ನಾನು ಜೈನ ಧರ್ಮದವನು. ಹೀಗಾಗಿ ನಮ್ಮ ಧರ್ಮಕ್ಕೆ ಇವತ್ತು ಅವರು ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅವ್ರ ಮೇಲೆ ತಕ್ಕ ಶಾಸ್ತಿ ಕಾನೂನಿನ ಪ್ರಕಾರ ಅವ್ರ ಮೇಲೆ ಶಿಕ್ಷೆ ಆಗಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ನಾನು ಇವತ್ತು FIR ಅನ್ನು ಮಾಡಿಸಿ ಬೆಳ್ತಂಗಡಿ ಸ್ಟೇಷನ್ಗೆ ಬಂದು ದಾಖಲೆಯನ್ನು ಕೊಟ್ಟಿದ್ದೇನೆ. ಇಲ್ಲಿ ಇವಾಗ ತನಿಖೆ ಆರಂಭ ಆಗುತ್ತಾ? ಮತ್ತು ಇಲ್ಲಿ ಏನಂತ FIR ಅಲ್ಲಿ ಏನೇನು ಯಾರ್ಯಾರ ಹೆಸರು ಉಲ್ಲೇಖ ಮಾಡಿದ್ದೀರಿ? ನಾನು FIR ಅಲ್ಲಿ ಯೂಟ್ಯೂಬ್ ಚಾನಲ್ ಮಾಲೀಕರಾದಂಥ ಅವರ ಮೇಲೆ ಮತ್ತು ಗಿರೀಶ್ ಮಟ್ಟನವರ ಮೇಲೆ ನಾನು FIR ಅನ್ನು ದಾಖಲೆಯನ್ನು ಮಾಡಿದ್ದೇನೆ. ಏನು ಡಿಮ್ಯಾಂಡ್ ಏನು ನಿಮ್ಮದು? ನಮ್ಮ ಡಿಮ್ಯಾಂಡ್ ಏನಿಲ್ಲ ಸರ್. ನಮ್ಮ ಧರ್ಮಕ್ಕೆ ಅವ್ರು ಯಾವುದೇ ರೀತಿ ಎಲ್ಲೋ ಜನರು ಕ್ಷಮೆ ಕ್ಷಮೆ ಬೇಡ, ಕಾನೂನುಬದ್ಧವಾಗಿ ಅವ್ರಿಗೆ ಶಿಕ್ಷಣೆ ಆಗಬೇಕಂತೇಳಿ ಉದ್ದೇಶ ಇಟ್ಕೊಂಡು ನಾನು ಇವತ್ತು ಅವ್ರ ಮೇಲೆ FIR ಮಾಡಿಸಿದ್ದೇನೆ. ಸೊ ಇದಿಷ್ಟು ಧಾರವಾಡದ ಮಂಜುನಾಥ್ ಅವರು ಹೇಳ್ತಾ ಇರುವಂಥದ್ದು. ಅಲ್ಲಿ ದೂರನ್ನು ಕೊಟ್ಟಿದ್ರು, ಅದು FIR ಆಗಿತ್ತು. ಇಲ್ಲಿ ಆ ಘಟನೆ ನಡೆದಿರೋದ್ರಿಂದ ಇಲ್ಲಿಗೆ ಆ ಪ್ರಕರಣ ವರ್ಗಾವಣೆಯಾಗಿದೆ. ಅದರ ಸಾಕ್ಷಿಯನ್ನು ಕೇಳಿದರು. ಆ ವಿಡಿಯೋವನ್ನು ಪೆನ್ಡ್ರೈವಲ್ಲಿ ತಂದು ಕೊಟ್ಟಿದ್ದೀನಿ. ಇಲ್ಲಿ ಅವರು ಕ್ಷಮಾಪಣೆ ಅಲ್ಲ, ಗಿರೀಶ್ ಮಟ್ಟಣ್ಣನವರು ಮತ್ತು ಆ ಒಂದು ಯೂಟ್ಯೂಬ್ ಚಾನಲ್ ಯಾರ್ದು ಟೆಲಿಕಾಸ್ಟ್ ಮಾಡ್ತೋ ಅವರಿಬ್ಬರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಮಗೆ ನ್ಯಾಯ ಬೇಕು ಅಂತ, ಅವ್ರಿಗೆ ಶಿಕ್ಷೆ ಆಗಬೇಕು, ನಮಗೆ ನ್ಯಾಯ ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.